ಇವರ ಹೆಸರು ಮಾರಪ್ಪ. ಮಾರಪ್ಪನ ಮಗಳು ದೇವಮ್ಮ, ದೇವಮ್ಮನ ಮಗ ಆಂಜಿ ಅಂತ. ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಗರಿಗರೆಡ್ಡಿ ಪಾಳ್ಯದ ನಿವಾಸಿಗಳು. ನ್ಯಾಯಯುತವಾಗಿ ದುಡಿದು ತಿನ್ನೋದರ ಬದಲು ರಾತ್ರೋರಾತ್ರಿ ಶ್ರೀಮಂತರಾಗಬೇಕು ಅಂತ ಕನಸನ್ನ ಕಂಡಿದ್ದವರು. ಅದಕ್ಕಾಗಿ ಅಕ್ರಮವಾಗಿ ಗಾಂಜಾ ಮಾರಾಟ ಮತ್ತು ಸಾಗಾಟ ಮಾಡ್ತಾ ಇದ್ರು. ಆದರೆ ಮಂಗಳವಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಮಾಡಿಕೆರೆ ಕ್ರಾಸ್ ಬಳಿ ಮಹೇಂದ್ರ XUV 500 ಕಾರಿನಲ್ಲಿ 17,50,000 ರೂಪಾಯಿ ಮೌಲ್ಯದ 35 kg ಗಾಂಜಾವನ್ನ ಸಾಗಾಟ ಮಾಡ್ತಿದ್ದಾಗ ಚಿಕ್ಕಬಳ್ಳಾಪುರ ಸೈಬರ್ ಠಾಣೆಯ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಲಿಮಿಟ್ಸಲ್ಲಿ ನಿನ್ನೆ ರಾತ್ರಿ ಸೈನಿ ಸ್ಟೇಷನ್ DYSP ರವಿಕುಮಾರ್ ಮತ್ತು ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ದು ನೇತೃತ್ವದಲ್ಲಿ ಒಂದು ಗಾಂಜಾದು ರೇಡ್ ಮಾಡಿದ್ದೀವಿ. ಆ ರೇಡ್ ಆಗಿದೆ ಚಿಂತಾಮಣಿ ಮಡಿಕೇರಿ ಕ್ರಾಸ್ ಹತ್ರ ಶ್ರೀನಿವಾಸಪುರ ಹೋಗೋಕ್ಕೆ ದಾರಿ ಇದೆ, ಆ ದಾರಿ ಹತ್ರ ಮಡಿಕೇರಿ ಕ್ರಾಸಲ್ಲಿ ಆ ರೇಡ್ ಆಗಿದೆ. ಆ ಟೈಮ್ಗೆ ಒಂದೇ XUV 500 ಮಹೇಂದ್ರ XUV 500 ವೆಹಿಕಲಲ್ಲಿ ಅವ್ರಿಗೆ ಟೋಟಲ್ ಅರೌಂಡ್ 35.64 kg ಗಾಂಜಾ ಸಿಕ್ಕಿದೆ. ಸೊ ಅರೌಂಡ್ 35.6 kg ಗಾಂಜಾ ಸಿಕ್ಕಿದೆ ಅವ್ರಿಗೆ. ಆ ಗಾಡಿ ಜೊತೆಗೆ ನಮಗೆ ಟೋಟಲ್ 5 ಜನ ಆರೋಪಿ ಸಿಕ್ಕಿದೆ. ಆ 5 ಜನ ಆರೋಪಿಯಲ್ಲಿ ಒಬ್ಬರು ಲೇಡಿ ಇದೆ, ಅವರದು ಹೆಸರು ದೇವಮ್ಮ. ಅವ್ರ ಮೇಲೆ ಬೇರೆ ಗಾಂಜಾ ಕೇಸಸ್ ಕೂಡ ಇದೆ ತುಮಕೂರು ಡಿಸ್ಟಿಕಲ್ಲಿ ಮತ್ತು ಬೆಂಗಳೂರು ಡಿಸ್ಟಿಕಲ್ಲಿ. ಜೊತೆಗೆ ಅವ್ರದ್ದು ತಂದೆ, ಈ ಲೇಡಿದು ತಂದೆ ಅವರು ಮಾರಪ್ಪ, ಅರೌಂಡ್ 63 ಇಯರ್ಸ್ ಏಜ್ ಇದೆ. ಲೇಡಿದು ಏಜ್ ಅರೌಂಡ್ 38 ಇಯರ್ಸ್ ಇದೆ. ಈ ಲೇಡಿದು ಮಗ ಆಂಜಿ, ಅವ್ರದ್ದು ಏಜ್ 18 ಇಯರ್ಸ್ ಇದೆ. ಅವ್ರ ಮೇಲೆ ಚೆಲ್ಲೂರು ಲಿಮಿಟ್ಸಲ್ಲಿ ಒಂದು ಪೋಕ್ಸೋ ಕೇಸ್ ಕೂಡ ಇದೆ. ಜೊತೆಗೆ ಇಬ್ಬರು ಜನ ವೆಂಕಟರಮಣ ಮತ್ತು ಆದಿನಾರಾಯಣ್, ಈ ಟೋಟಲ್ 5 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇವ್ರದ್ದು ಎಲ್ಲ 5 ಜನದು ವಾಸ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಇದೆ. ಬಾಗೇಪಲ್ಲಿ ತಾಲೂಕಾ, ಚಿಂತಾಮಣಿ ಈ ಥರ ಇವ್ರದ್ದು ಈಗ ಪ್ರೆಸೆಂಟಲ್ಲಿ ವಾಸ ಇದೆ. ಬೇಸಿಕಲಿ ನಮ್ಮ ಮಾಹಿತಿ ಪ್ರಕಾರ ಇವರು ವಿಶಾಖಪಟ್ಟಣಮಿಂದ, ಆಂಧ್ರ ಪ್ರದೇಶ್ ವಿಶಾಖಪಟ್ಟಣಮಿಂದ ಈ ಗಾಂಜಾಗೆ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ನಮ್ಮ ಡಿಸ್ಟಿಕ್ಗೆ ಬರ್ತಾ ಇದ್ದಾರೆ. ಬೇಸಿಕಲಿ ತಿರುಪತಿಯಿಂದ, ವಿಶಾಖಪಟ್ಟಣಮಿಂದ ಇವರು ತಿರುಪತಿಗೆ ಬಂದಿದ್ದಾರೆ. ತಿರುಪತಿಯಿಂದ ಇವರು ಮುಳ್ಬಾಗಲ್ ಹತ್ರ ಬಂದಿದ್ದಾರೆ. ಮುಳ್ಬಾಗಲಿಂದ ಇವರು ನಮ್ಮ ಶ್ರೀನಿವಾಸಪುರ ಲಿಮಿಟ್ಸ್ ಇಂದ ನಮ್ಮ ಡಿಸ್ಟಿಕ್ಗೆ ಎಂಟ್ರಿ ಮಾಡಿದ್ದಾರೆ ಚಿಂತಾಮಣಿ ಸೈಡಿಂದ. ಆ ಟೈಮ್ಗೆ ನಮ್ಮ ಟೀಮ್ ಅವರಿಗೆ ರೇಡ್ ಮಾಡಿ ಸ್ಟಾಪ್ ಮಾಡಿ ಇದನ್ನು ಸೀಸ್ ಮಾಡಿದ್ದಾರೆ ಗಾಂಜಾಗೆ. ಸೊ ನಮ್ಮ ಸೈನಿ ಸ್ಟೇಷನ್ ಟೀಮು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಅವರದ್ದು ಎಫರ್ಟ್ಸ್ ಕಾರಣ ಬಗ್ಗೆ ಡೆಫಿನೆಟ್ಲಿ ನಾವು ಈ ಡಿಸ್ಟಿಕಲ್ಲಿ ಗಾಂಜಾ ಮತ್ತು ಬೇರೆ NDPS ವಸ್ತುಗಳು ಅದನ್ನು ನಾವು ಕಂಟ್ರೋಲ್ ಮಾಡ್ತೀವಿ. ಇನ್ನು ಬಂಧಿತರ ಕಾರ್ನಲ್ಲಿದ್ದ ಆದಿನಾರಾಯಣ, ವೆಂಕಟರಮಣ ಎಂಬುವರನ್ನು ಸಹ ಬಂಧಿಸಲಾಗಿದೆ. ತಂದೆ, ಮಗಳು, ಮೊಮ್ಮಗನ ಮೇಲೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ತುಮಕೂರು ಜಿಲ್ಲೆಯಲ್ಲೂ ಸಹ ಅಕ್ರಮ ಗಾಂಜಾ ಮಾರಾಟ ಮತ್ತು ಸಾಗಾಟದ ಕೇಸ್ಗಳು ಇವೆ. ಆದರೂ ಬುದ್ಧಿ ಕಲಿಯದ ತಂದೆ, ಮಗಳು, ಮೊಮ್ಮಗ ಜೈಲಿಗೆ ಹೋಗೋದು ಮತ್ತೆ ಜಾಮೀನ್ ಮೇಲೆ ಆಚೆ ಬರೋದು, ಗಾಂಜಾ ಮಾರಾಟ ಮಾಡೋದು, ಇದನ್ನೇ ಕಾಯಕ ಮಾಡ್ಕೊಂಡಿದ್ರಂತೆ. ನೋಡಿ, ಅವರು ಸಿನ್ಸ್ ನಮ್ಮದು ಆಂಧ್ರ ಪ್ರದೇಶದ್ದು ಬಾರ್ಡರ್ಸ್ ಇದೆ ಮತ್ತು ನಮ್ಮ ಬಾರ್ಡರಿಂಗ್ ಡಿಸ್ಟ್ರಿಕ್ಸ್ ಕೋಲಾರ, ಬೆಂಗಳೂರು ರೂರಲ್ ಮತ್ತು ಚಿಕ್ಕಬಳ್ಳಾಪುರ, ಈ ಮತ್ತು ತುಮಕೂರಲ್ಲಿ ಕೂಡ ಅವ್ರ ಮೇಲೆ ಮೊದಲೇ ಕೇಸಸ್ ಆಗಿದೆ. ಸೊ ಈ 2-3 ಜಾಗ ಡೆಫಿನೆಟ್ಲಿ ಅವರು ಸಪ್ಲೈ ಮಾಡ್ತಾ ಇದ್ದಾರೆ, ಈ ಥರ ನಮಗೆ ಮಾಹಿತಿ ಇದೆ. ಬೇರೆ ಕೂಡ ನಾವು ಇವರದ್ದು ಮೊಬೈಲ್ ವಗೇರಾ ಮತ್ತು ಇವರಿಂದ ಏನೇನು ಸೀಸ್ ಆಗಿದೆ ಐಟಮ್ಸ್, ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಸೊ ಮುಂದೆ ಕೂಡ ಏನು ಮಾಹಿತಿ ಸಿಗುತ್ತೆ ಅದರ ಮೇಲೆ ಕೂಡ ನಾವು ಕ್ರಮ ತಗೊಳ್ತೀವಿ. ನೋಡಿ, ಮೋಸ್ಟ್ಲಿ ನಮಗೆ ಯಾವಾಗ ಗಾಂಜಾ ಕೇಸಸ್ ಸಿಗ್ತಾ ಇದೆ ಅದು ಎಲ್ಲ ಆಂಧ್ರ ಪ್ರದೇಶ್, ಅರಾಕು ವ್ಯಾಲಿ, ವಿಶಾಖಪಟ್ಟಣಂ, ಒಡಿಶಾ ಬಾರ್ಡರಿಂದ ಬರ್ತಾ ಇದೆ. ಅಲ್ಲಿ ಈ ಥರದ್ದು ಇಲ್ಲಿಗಲ್ ಕಲ್ಟಿವೇಷನ್ ಆಗ್ತಾ ಇದೆ ಮತ್ತು ರೆಗ್ಯುಲರ್ ಆಗಿ ಅವರು ಕೂಡ ಆ ಸೈಡ್ಗೆ ಕೇಸಸ್ ಮಾಡ್ತಾ ಇದ್ದಾರೆ. ನಮ್ಮ ಸ್ಟೇಟಲ್ಲಿ ಮೋಸ್ಟ್ಲಿ ಎಲ್ಲ ಗಾಂಜಾ ಆಂಧ್ರ ಪ್ರದೇಶ್ ಸೈಡಿಂದ ಬರ್ತಾ ಇದೆ. ಸೊ ಅವರು ಅಲ್ಲಿ ಹೋಗಿ ವಿಶಾಖಪಟ್ಟಣಂ ಹತ್ರ ಹೋಗಿ ಅಲ್ಲಿಂದ ಇವರು ಈ ದೊಡ್ಡದು ಕ್ವಾಂಟಿಟಿಯಲ್ಲಿ
ತಗೊಂಡು ಬರ್ತಾ ಇದ್ದಾರೆ ಕಿ ನಮ್ಮಲ್ಲಿ ಇವರು ಅದನ್ನು ಚಿಕ್ಕ ಚಿಕ್ಕ ಕ್ವಾಂಟಿಟಿಯಲ್ಲಿ ಮಾರಾಟ ಮಾಡಿ ಅವರಿಗೆ ಕೂಡ ಪ್ರಾಫಿಟ್ ಸಿಗುತ್ತೆ. ಈ ಥರ ಅವರದು ಬೇಸಿಕ್ ಮಾಡಸ್ ಆಪರೆಂಡಿ ಇದೆ. ಹಾಂ, ಇವರು ಗ್ರ್ಯಾಂಡ್ ಫಾದರ್, ಮದರ್ ಮತ್ತು ಗ್ರ್ಯಾಂಡ್ ಸನ್ 3 ಜನ ಸಿಕ್ಕಿದ್ದಾರೆ ನಮಗೆ. ಇವರು 3 ಜನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್. ಹಾಂ, ಇವರ ಮೇಲೆ ದೇವಮ್ಮ ಮತ್ತು ಮಾರಪ್ಪ ಈ 2 ಜನ ಮೇಲೆ ಗಾಂಜಾ ಕೇಸಸ್ ಇದೆ. ಮತ್ತು ಇವರದು ಮಗ ಇದೆ 18 ಇಯರ್ಸ್ ಏಜ್, ಅವರ ಮೇಲೆ ಪಾಕ್ಸೋ ಕೇಸ್ ಇದೆ. ಒಟ್ನಲ್ಲಿ ಅಕ್ರಮ ಮಾದಕ ವಸ್ತು ಗಾಂಜಾ ಸಾಗಾಟ ಮತ್ತು ಮಾರಾಟವನ್ನ ಸಹ ಒಬ್ಬರಿಂದ ಇನ್ನೊಬ್ಬರಿಗೆ ಬಳುವಳಿಯಾಗಿ ಮಾಡಿಕೊಂಡಿದ್ದ ಈ ಕಿಲಾಡಿ ಕುಟುಂಬಕ್ಕೆ ಪೊಲೀಸರು ಸರಿಯಾಗಿ ಬುದ್ಧಿ ಕಲಿಸಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.